ಗಾದೆಗಳು ಗಾದೆಗಳು. ಗಾಡಿ ಕುಡಿದರೆ ಮಾರಿಯದು ಹಳೆ ಗಾದೆ, ಹೊಸ ಗಾದೆ ಏನ್ ಗೊತ್ತಾ? ಹೊಸ ಗಾದೆ ಇದೆ ಅಂತಪ್ಪ ಈಗ ಹೇಳಿ. ಗಾಡಿ ಕುಡಿದರೆ ಗಂಡು ಪರಾರಿ. ಥ್ಯಾಂಕ್ಸ್ ಫಾರ್ ಅದೊಂದು ವೇ ಔಟ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಪಾಯಿಂಟ್. ಪರಾರಿಯಾಗಿ ಇಲ್ಲಿ ಬಂದ್ಬಿಟ್ಟಿದ್ದೀವಿ. ದೀಪಾವಳಿ ಶುಭಾಶಯಗಳು. ನಾವು ಗಾದೆಗಳು ಶುರು ಮಾಡೋಕ್ಕಿಂತ ಮುಂಚೆನೆ ಸುಮಾರು ಗಾದೆಗಳು ಕೊಟ್ಬಿಟ್ಟಿದ್ದಾರೆ. ಸೊ ನೋಡೋಣ ನಮ್ಮ ಗಾದೆನಲ್ಲಿ ಎಷ್ಟು ಗಾದೆಗಳು ಇರ್ಬೋದು ಅಂತ ಕೊನೆಯಲ್ಲಿ ಇವಾಗ ಶುರು ಮಾಡೋಣ. ಗಾದೆಗಳು ಕನ್ನಡ ಭಾಷೆಯ ಒಂದು ವಿಶೇಷವಾದ ಭಾಗ. ಒಂಥರ ಊಟಕ್ಕೆ ಉಪ್ಪಿನಕಾಯಿ ಇದ್ದಾಗೆ ನೋಡಿ. ನೀವು ಎಷ್ಟೇ ಪಂಚಭಕ್ಷ ಪರಮಾನ ಮಾಡಿದ್ರು ಎಲೆ ತುದಿನಲ್ಲಿ ಉಪ್ಪಿನಕಾಯಿ ಇಲ್ಲದೆ ಹೋದ್ರೆ ಆಗುತ್ತಾ? ಯಾರಾದ್ರೂ ಇಲ್ಲ ಅಂದ್ರೆ ಅವ್ರು ಇವತ್ತು ವೇಣು ಡಿನ್ನರ್ ಟೈಮಲ್ಲಿ ಉಪ್ಪಿನಕಾಯಿ ಕೊಡಲ್ಲ ನೋಡಿ ಅಷ್ಟೇ. ಸೊ ಈ ಕನ್ನಡ ಭಾಷೆಗಳಲ್ಲಿ ಇದೆಲ್ಲ ಜನಸಾಮಾನ್ಯರ ಅನುಭವಗಳಿಂದ ಬಂದಿರೋದು. ಹಾಗೆ ಕೆಲವು ಸಲ ಸಂದರ್ಭದಲ್ಲಿ ಇದ್ರ ಉಪಯೋಗ ಏನು ಅಂದ್ರೆ ಅದು ಸರಿಯಾದ ಸಂದರ್ಭದಲ್ಲಿ ಉಪಯೋಗಿಸಿದ್ರೆ ಬಹಳ ಚೆನ್ನಾಗಿರುತ್ತೆ ಕೇಳೋದಕ್ಕೆ. ನೋಡಿ ಇವರು ಮೈಕಲ್ಲಿ ಓಕೆ ನಿಮ್ಮ ಮೈಕ್ ಗೊತ್ತಾಗುತ್ತೆ ಹೇಳ್ಕೊಳ್ಳಲ್ಲ. ಸೊ ಅದಕ್ಕೇನೆ ಹೇಳೋದು ವೇದ ಸುಳ್ಳಾದ್ರು ಗಾದೆ ಸುಳ್ಳಾಗೋದು ಅಂತ ಅಂದ್ಬಿಟ್ಟು. ಹೌದು, ಇದನ್ನೆಲ್ಲ ಬರ್ತಾರೆ ಯಾರು? ಒಂಥರ ಋಷಿ ಮೂಲ ನದಿ ಮೂಲ ನೋಡ್ಬಾರ್ದು ಅಂತಾರೆ. ಹಾಗೆ ಗಾದೆಗಳ ಮೂಲನೂ ನೋಡ್ಬಾರ್ದು. ಯಾಕೆಂದ್ರೆ ಅದು ಯಾರೋ ಒಬ್ಬರು ಬಂದಿದ್ದಲ್ಲ, ಜನಸಾಮಾನ್ಯರಿಂದ ಬಂದಿರೋದು, ಅವರ ಅನುಭವ ಅವರ ಪರಿಸ್ಥಿತಿಗಳಿಂದ ಬಂದಿರೋದು. ಹಾಗಾಗಿ ವೇದಗಳು ಜ್ಞಾನಿಗಳ ಸತ್ತಾದ್ರೆ ಈ ಗಾದೆಗಳು ಜನಸಾಮಾನ್ಯರ ಸತ್ತು. ಈಗ ನೋಡಿ ಈ ಸಂದರ್ಭದಲ್ಲಿ ನೀವು ಮೈಕ್ ಬಿಟ್ಕೊಂಡು ಆಟ ಆಡ್ತಾ ಇರೋದು ನೋಡಿದ್ರೆ ಮಂಗನಿಗೆ ಈ ಮಾಣಿಕ್ಯ ಕೊಟ್ಟಾಗಿದೆ ಅಂತ ಅನಿಸ್ತಾ ಇದೆ. ನಿಮ್ಮ ಮೈಕ್ ಗೊತ್ತಾಗುತ್ತೆ. ನಿಮ್ಗೆ ಅಷ್ಟೊಂದಿದ್ರೆ ಕಳ್ಳೆ ಬಂದ್ಬಿಟ್ಟೆ ನಾವು ಅದ್ಯಾಕೆ ಎತ್ತೋಡಿ. ಹೌದು, ಎಲ್ಲ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಂತ ಅನ್ಸುತ್ತಲ್ವಾ? ಏನಾದ್ರು ಕಮಿಟಿಗೆ ಹೋಗಿದಾರ ನೋಡ್ಬೋದಾ? ಏನೇ ಬೇಡ ತಪ್ಪಿಸ್ಕೊಳ್ಳೋದು ನಿಂತ್ಕೊಳ್ಳಿ. ಅದೇನೋ ಹೇಳ್ತಾರಲ್ಲ, ಊರಿಗೆ ಬಂದವರು ನೀರಿಗೆ ಬರಲ್ವಾ ಅನ್ನೋ ಹಾಗೆ ದೀಪಾವಳಿ ಪ್ರೋಗ್ರಾಮ್ಗೆ ಇಲ್ಲಿವರೆಗೂ ಬಂದಿರೋರು ಒಳಗಡೆ ಬರಲ್ಲ ಅಂತಾರ. ಅಂದೇ ಬರ್ತಾರೆ. ಅದು ಅಲ್ಲದೆ ಹೋಗಿದ್ದವ್ರಿಗೆ ನೆಗಡಿ ತಪ್ಪಿಲ್ಲ ಅನ್ನೋ ಹಾಗೆ ಕಿವಿ ಇದ್ದವ್ರಿಗೆ ನಮ್ ಗಾದೆಗಳು ಕೇಳಿಸ್ಕೊಳ್ಳೋದು ತಪ್ಪೋದಿಲ್ಲ, ಕೇಳ್ತಾರೆ. ಅದು ಅವ್ರ ರೆಸ್ಪಾನ್ಸ್ ನೋಡ್ಬೇಕು ಅಷ್ಟೇ. ಚಪ್ಪಾಳೆ ನೋಡೋಣ. ನೋಡಿ ನಮ್ ಗಾದೆಗಳು ಹೇಳ್ತಾ ಹೋಗ್ತೀವಿ. ನಿಮ್ಗೆ ಇಷ್ಟ ಆದ್ರೆ, ನಿಮ್ಗೆ ಅರ್ಥ ಆದ್ರೆ ನಿಮ್ ಮುಖದಲ್ಲಿ ಒಂದು ಮುಗುಳ್ನಾಗೆ ಇರ್ಲಿ, ನಮ್ ಗಾದೆಗೆ ಒಂದು ಚಪ್ಪಾಳೆ ಇರ್ಲಿ. ಈ ಚಪ್ಪಾಳೆ ಹೊಡಿಲಿಲ್ಲ ಅನ್ನಿ ಅಯ್ಯೋ ಕೋಣೆ ಮುಂದೆ ಇಂದ್ರಿ ಬರದಂಗ ಆಗ್ತದೆ ಅಂತ ನಾವೇ ಆಗ್ತೀವಿ. ಈಗ ನಮ್ಮ ಮುಂದಿನ ಭಾಗಕ್ಕೆ ಹೋಗೋಣ. ನಮ್ಮ ಮುಂದಿನ ಭಾಗ ಬಂದು ಸಂದರ್ಭ. ನಮ್ಮದು ಗಾದೆ ನಿಮ್ಮದು. ನಾವೊಂದು ಚಿಕ್ಕ ಸಂದರ್ಭ ಅಥವಾ ಪ್ರಶ್ನೆಯನ್ನ ಕೇಳ್ತೀವಿ, ನೀವು ಅದಕ್ಕೆ ಸರಿಯಾದ ಗಾದೆಯನ್ನ ಹೇಳ್ಬೇಕು. ಇವಾಗ ತಾನೇ ಮಕ್ಕಳ ಪ್ರೋಗ್ರಾಮ್ ನೋಡಿದ್ವಿ, ಬಹಳ ಚೆನ್ನಾಗಿತ್ತು. ಅದನ್ನ ಎಷ್ಟು ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರು. ಸೋಸಲೆ ಅವ್ರು ಸುಸ್ತಾಗಿ ಅಲ್ಲಿ ಹೋಗೋಕ್ಕೂ ಆಗ್ತಾ ಇಲ್ಲ ಅಂತ ಇಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನೇ ಇಟ್ಕೊಂಡ ಬನ್ನಿ, ಇಲ್ಲಾಂದ್ರೆ ಟೈಮ್ ಆಗ್ಬಿಡುತ್ತೆ. ಸ್ನೇಹ ಅವರೇ ಪ್ರೋಗ್ರಾಮ್ ನೋಡಿದ್ವಿ, ತುಂಬಾ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ್ರಿ. ಸೊ ನಿಮ್ಮ ಅನುಭವ ಹೇಳಿ, ಮಕ್ಕಳ ಪ್ರೋಗ್ರಾಮ್ ಕೋಆರ್ಡಿನೇಟ್ ಮಾಡಿದ್ರು. ಮಕ್ಕಳಿಗೆ ಹೇಳ್ಕೊಳಕ್ ನಂಗೆ ತುಂಬಾನೇ ಇಷ್ಟ. ಆದ್ರೂ ಮಕ್ಕಳೇ. ಸೊ ಅದ್ರ ಅನುಭವ ಹೆಂಗಿದೆ ಅಂತ ಹೇಳೋದಾದ್ರೆ, ಗಾದೆ ರೂಪದಲ್ಲಿ ಹೇಳೋದಾದ್ರೆ, ಕಪ್ಪೆಗಳನ್ನ ತಕ್ಕಡಿಲಾಗ್ದಂಗೆ ಅಂತ ಹೇಳ್ಬೋದು. ಅವ್ರನ್ನ ಹಿಡಿದು ನಿಲ್ಸೋದೇ ದೊಡ್ಡ ಚಾಲೆಂಜ್ ಆಗುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಮಕ್ಕಳ ಪ್ರೋಗ್ರಾಮ್ ಮಾಡಿಸೋ ಕಷ್ಟ ಸುಖ ನಮಗೆ ಗೊತ್ತು. ಆದ್ರೆ ಅಟ್ಲೀಸ್ಟ್ ಎಲ್ಲ ಎಂಜಾಯ್ ಮಾಡ್ತಿರಲ್ಲ, ಅದರಿಂದ ಕಷ್ಟ ಸುಖ ಇಟ್ಸ್ ವರ್ಕ್ ಅಷ್ಟೇ. ಮುಂದಿನ ಪ್ರಶ್ನೆ ತುಂಬಾ ದೂರ ಹೋಗಕ್ಕಾಗಲ್ಲ, ಇಲ್ಲೇ ಕೋಆರ್ಡಿನೇಟರ್ ಅವನ್ನೇ ಕೇಳ್ಬೋಣ. ಫಸ್ಟ್ ಟೈಮ್ ಕಲ್ಚರಲ್ ಕೋಆರ್ಡಿನೇಟರ್ ಕಮಿಟಿ ಆಗಿ ಇದು ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಅನುಭವನ ಗಾದೆ ಅದು ಏನು ಅಂತ ಹೇಳೋದು ಅನುಭವ ಹೇಳಬೇಕು ಗಾದೆನಲ್ಲಿ. ಗಾದೆ ಹೇಳಬೇಕು ಅಂತಂದ್ರೆ, ಈಗ
ಒಂದೊಂದು ಪ್ರೋಗ್ರಾಮ್ ಲೈನ್ ಅಪ್ ಮಾಡ್ಬೇಕಾದ್ರೆ ಅದೆಲ್ಲ ಹೆಂಗಿರುತ್ತೆ ಅಂದ್ರೆ ಒಂಥರ ಎತ್ತು ಏರಿಗಳಿದ್ರೆ ಕೋಣ ನೀರ್ಗಳಿತ್ತು ಅಂತ ಆ ಥರ ಆಗತ್ತೆ. ಸೊ ಅದರಿಂದ ಆ ಥರ ಇದೆ ಅದು. ಒಂಥರ ನಿಮ್ಮ ಅನುಭವ ನೋಡಿದ್ರೆ ಅಜ್ಜಿಗೆ ಅರವೆ ಚಿಂತೆ, ಮಗಳಿಗೆ ಗಂಡನ ಚಿಂತೆ, ಮೊಮ್ಮಗುಗೆ ಕಜ್ಜಾಯ ಚಿಂತೆ ಅಂತೆ. ಅಂದ್ರೆ ಎಲ್ಲಾರ್ಗು ಅವರವರದೇ ಕನ್ಸರ್ನ್ಸ್, ಅವರವರದೇ ಪ್ರಿಯಾರಿಟೀಸ್, ಆ ತರ ಇದೆ. ಇಲ್ಲಿ ನಿಮ್ಮ ಉತ್ತರಕ್ಕೆ ನಮ್ಮ ಧನ್ಯವಾದಗಳು. ಹೀಗೆ ನಾವು ಯೂಟ್ಯೂಬ್ ಕೇಳಿದಾಗೆ ತುಂಬಾ ಜನ ಫ್ರೆಂಡ್ಸ್ ನ ಕೇಳ್ತಾ ಇದ್ದೆ, ತುಂಬಾ ವರ್ಷದಿಂದ ಈಸ್ಟ್ ಕೋಸ್ಟ್ ಅಲ್ಲಿ ಇದ್ದೀರಾ, ನಿಮ್ಮ ಅನುಭವ ಏನು ಈ ವಿಂಟರ್ ಮೇಲೆ ಅಂತ ಹೇಳಿದ್ರು. ಅಯ್ಯೋ ಇತ್ತೀಚೆಗೆ ಸ್ಯಾಂಡಿ ಬಂದು ನಮ್ಮ ಕೋಸ್ಟಲ್ ಏರಿಯಾ ಎಲ್ಲ ಕೊಚ್ಕೊಂಡು ಓಡಾಯ್ತು. ಇನ್ನ ಅದ್ ಸಾಕಪ್ಪ ಅಂತ ಕುತ್ಕೊಳ್ಳೋ ಅಷ್ಟರೊಳಗೆ ಅತೀನಾ ಬಂತು, 10 inch ಸ್ನೋದಂತು. ಒಂದಷ್ಟು ಜನ ಬ್ಲಾಕ್ ಔಟ್, ಒಂದಷ್ಟು ಜನ ಮನೆ ಕಳ್ಕೊಂಡಿದ್ದಾರೆ. ಸಾಕಪ್ಪ ಸಾಕು. ನಾನು ಹೇಳೋದಕ್ಕೆ ಆ ಸಂದರ್ಭಕ್ಕೊಂದು ಹೇಳಿ ನೋಡೋಣ. ಓರೇ ಪಿಶಾಚಿ ಅಂತ ಅಂದ್ರೆ ಬಂದೆ ಗವಾಕ್ಷಿ ಪರವಾಗಿಲ್ಲ, ಚೆನ್ನಾಗಿ ಹೇಳಿದ್ರಿ. ವೆರಿ ಗುಡ್, ಕರೆಕ್ಟ್ ಆಗಿ ನಮ್ಗೆ ತುಂಬಾ ಜನ ಫ್ರೆಂಡ್ಸ್ ಇದೇ ತರ ಹೇಳಿದ್ರು. ಕರೆಕ್ಟ್ ಆಗಿದೆ ಗಾದೆ ಅದಕ್ಕೆ. ಹೌದು, ನಾವೆಲ್ಲೋ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಈ ಭಾಷೆ ಎಲ್ಲ ಅರ್ಥ ಮಾಡ್ಕೊಂಡು ಈ ಗಾದೆಗಳೆಲ್ಲ ನಮಗ್ ಗೊತ್ತು. ಪಾಪ ಈ ನಮ್ಮ ಮಕ್ಕಳು ಹೇಗೆ ಅವ್ರಿಗೆಲ್ಲ ಈ ಇಂಗ್ಲಿಷು ಎಲ್ಲ ಕೇಳಿ ಪಾಪ ಅವ್ರಿಗೆಲ್ಲ ಅವಾಗ ಅವ್ರ ಅಪ್ಪ ಅಮ್ಮ ಹತ್ರ ಬಯಸ್ಕೊಳ್ತಾ ಇರ್ತಾರೆ. ಕತ್ತೆಗೆ ಬಂದು ಕಸ್ತೂರಿ ವಾಸನೆ ಅಂತ ಅಂದ್ಬಿಟ್ಟು ಸ್ವಲ್ಪ ಏನಾದ್ರು ಈ ಭಾಷೆ ಈ ಗಾದೆಗಳನ್ನ ಇಂಗ್ಲಿಷ್ ಅಲ್ಲಿ ಹೇಳ್ಕೊಡೋಣ. ಖಂಡಿತ ನೋಡಿ, ಗಾದೆಗಳನ್ನ ಮೊದಲೇ ಹೇಳ್ದಂಗೆ ಇದು ಎಲ್ಲಾ ಭಾಷೆಲೂ ಇದೆ. ಕನ್ನಡ ಭಾಷೆ ಸ್ಪೆಷಾಲಿಟಿ ಏನು ಅಲ್ಲ. ಯಾಕೆಂದ್ರೆ ಜನ ಅವ್ರವ್ರ ಅನುಭವ ತಕ್ಕಂತೆ ಬರೆದಿದ್ದಾರೆ. ನಮ್ಮ ಅನುಭವ ತಕ್ಕಂತೆ ನಾವು ಬರ್ದಿದ್ದೀವಿ. ಎಲ್ಲೆಲ್ಲೋ ಭಾಷೆಲಿ ಇರೋದು ಅವ್ರ ಅನುಭವ ತಕ್ಕಂತೆ ಅವ್ರು ಬರ್ದಿದ್ದಾರೆ. ಸೊ ಹಾಗಾದ್ರೆ ಇವಾಗ ನೋಡಿ, ನಮ್ಮ ಮುಂದಿನ ಭಾಗದಲ್ಲಿ ಭಾಷೆ ಹಲವು, ಭಾವ ಒಂದು. ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಗಾದೆಗಳಿದ್ರು ಅದರ ಬೇಸಿಕ್ ಮೀನಿಂಗ್ ಈಸ್ ಸೇಮ್. ಸೊ ಲೆಟ್ಸ್ ಸಿ ವಿಶಾ, ನೀನ್ ಕೆಲವು ಇಂಗ್ಲಿಷ್ ನಲ್ಲಿ ಹೇಳು, ಅದಕ್ಕೆ ನಾವು ಕೆಲವು ಕನ್ನಡದಲ್ಲಿ ಸಮಾನವಾದ ಗಾದೆನ ಕನ್ನಡದಲ್ಲಿ ಹೇಳ್ತೀವಿ. ನಮ್ಗೆ ಎಲ್ಲ ಇಂಗ್ಲಿಷ್ ಅಲ್ಲಿ ಸೇಮ್ಸ್ ಇದೆ, ಅದು ಕನ್ನಡದಲ್ಲೂ ಇದೆಯಾ? ಇದೆ, ನೀನ್ ಹೇಳು ನೋಡೋಣ. ನಾವು ಹೇಳೋದ್ರೆ ಅವಾಗ ಹೇಳ್ತೀನಿ, ಇಲ್ಲ ಅಂತ ಒಪ್ಕೊಂತೀನಿ. Other side of lawn is always greener. ದೂರದ ಬೆಟ್ಟ ದುಡ್ಡಿಗೆ. Every dog has his day. ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ. If the stone falls on the egg, too bad for the egg. If the egg falls on the stone, too bad for the egg. ಬಟ್ಟೆ ಮೇಲೆ ಮುಳ್ಳು ಬಿದ್ರು, ಮುಳ್ಳು ಮೇಲೆ ಬಟ್ಟೆ ಬಿದ್ರು, ಹರಿಯೋದು ಬಟ್ಟೆನೇ. Make hay when the sun shines. ಗಾಳಿ ಬಂದಾಗ ತೂರ್ಕೊಳ್ಳೋದು, ಹಂಗೆ ಅವಕಾಶ ಸಿಕ್ಕ ಗಾದೆಗಳಂತ ತೂರ್ಕೊಂಡು ಬರ್ತಾ ಇರೋದು. Talk of the devil and he will appear. ನಾನು ಹೇಳ್ತೀನಿ, ಆಯ್ತು, ನೆನೆದವರ ಮನದಲ್ಲಿ. ಆಮೇಲೆ ಇಲ್ಲಿ ಒಬ್ಬಳು ಪುಟಾಣಿ ನಿಂತಿದ್ದಾಳೆ, ತಾನು ಏನೋ ಒಂದು ಪ್ರಾವರ್ಬ್ ಹೇಳ್ತೀನಿ ಅಂತ. ನೋಡೋಣ, ಹೇಳ್ತೀಯಮ್ಮ? ಬೇಗ ಬಂದು ಹೇಳ್ಬೇಕು ಮತ್ತೆ. ನೋಡೋಣ. ಅವ್ರು ಯಾಕೋ ಕೇಳಿಸ್ಕೊಂಡು ಇನ್ನೊಂದ್ಸಲ ಜೋರಾಗಿ ಹೇಳ್ತೀಯಾ? ಇದೆ, ಸರಿಯಾಗಿದೆ. ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ. ಇವಾಗ ನೋಡಿ, ಅವರ ಇಂಗ್ಲಿಷ್ ಪ್ರಾವರ್ಬು, ನಮ್ಮ ಗಾದೆ, ಒಬ್ಬರ ಉತ್ತರ ಎಲ್ಲ ಸೇರಿ ಭಾಷೆ ಹಲವು, ಭಾವ ಒಂದು ಅನ್ನೋ ಭಾಗನೇ ರೆಡಿ ಆಯ್ತು. ಅಯ್ಯೋ, ಕೋತಿ ತಾನ್ ಕೆಡೋದು ಅಂದ್ರೆ ಮನನ ಕೆಡಿಸ್ತು ಅಂತ ಅಂದ್ಬಿಟ್ಟು ಎಲ್ಲಾ ಪ್ರೋಗ್ರಾಮ್ ಎಲ್ಲ ಇದು ಮಾಡ್ತಾ ಇದೆ. ನನ್ನ ಪರಿಸ್ಥಿತಿ ನೋಡಿ, ಕುಂಭಾರನದ ವರ್ಷ ದೊಣ್ಣೆಗೆ ನಿಮಿಷ ಅಂದಂಗ ಆಯ್ತು. 2 ವಾರದಿಂದ ಕಷ್ಟಪಟ್ಟಿದ್ದೆ ನನ್ನ ಮಗನ ಜೊತೆ. ಅವನು ಇನ್ನೂರು ಇಂಗ್ಲಿಷ್ ಹೇಳಿ ನಾನು ಒಂದಷ್ಟು ಕನ್ನಡ ಹೇಳ್ತೀನಿ ಅಂತ. ಈ ಪುಟಾಣಿ ಕೋತಿ ಮನೆ ಬಂದು ಅವನು ಹೇಳ್ಕೊಂಡು ಹೊಟ್ಟೋದ್ಲು. ಅಯ್ಯೋ, ಬೇಜಾರಾಗಿ ಮಾಡ್ಕೊತೀಯ. ನಾವು ಮುಂದಿನ ಭಾಗಕ್ಕೆ ಹೋಗೋಣ ಬಾ. ಹೌದು, ಹೋಗೋಣ. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರೆ, ಹೋಗೋಣ ಮುಂದಿದ್ದಕ್ಕೆ. ಓಕೆ, ಮುಂದಿನ ಭಾಗ. ಈಗ ನಾವೇನೋ ಬಹಳ ಗಾದೆಗಳೆಲ್ಲ ಕೇಳಿದೀವಿ, ಅವೆಲ್ಲ ಹಳೆವು ಅನ್ಸುತ್ತೆ. ಅದು ರಿಲೆವೆನ್ಸ್ ಈಗ ಎಷ್ಟಿದೆ ಅಂತ ಅನ್ಸುತ್ತೆ ನನಗೆ. ಈಗ ಹೇಳಿದಲ್ಲ, ಊರಿಗೆ ಬಂದವಳು ನೀರು ಬರಲ್ವಾ ಅಂತ. ಈಗೆಲ್ಲ ಯಾರು ನೀರು ಹೋಗ್ತಾರೆ? ಎಲ್ಲ ನೀರೆಲ್ಲ ಮನೆಗೆ ಬರುತ್ತೆ, ನಲ್ಲಿಯಿಂದ. ಸೊ ಅದೆಷ್ಟು ರಿಲೆವೆಂಟ್ ಆಗಿದೆ ಈಗ. ಹಾಗೆ ಹೇಳಿದಂಗೆ ಗಾದೆಗಳು ಪರಿಸ್ಥಿತಿಗಳಿಗೆ ತಕ್ಕಂತೆ ಹುಟ್ಟಿರೋದು. ಹಾಗಾಗಿ ನಮ್ಮ ಪರಿಸ್ಥಿತಿಗೆ ನಾವು ಸ್ವಲ್ಪ ಬದಲಾಯಿಸ್ಕೋಬಹುದು. ಇವಾಗ ನೋಡಿ, ಕನೆಕ್ಟಿಕಟ್ ಬಂದ ಕನ್ನಡಿಗ ಕನ್ನಡ ಕೂಡಕ್ ಬರೋದಿಲ್ವಾ ಅಂತ ಹೇಳ್ಬೋದಲ್ವಾ? ಊರಿಗೆ ಬಂದೋಡು ನೀರು ಬರಲ್ವಾ ಅನ್ನೋ ಗಾದೆಗೆ ಬೇರೆ ಹೊಸ ರೂಪ ಆಗುತ್ತೆ.
ಒಂದೆರಡು ಕೇಳ್ತೀನಿ, ಹಾಗೇನೆ ಹೇಳ್ತೀಯ ಅದಕ್ಕೆ? ಹೇಳಿ ನೋಡೋಣ. ಓಕೆ. ಮಾತು ಬೆಳ್ಳಿ, ಮೌನ ಬಂಗಾರ. ಹೇಳಿ ಕೇಳಿ ಸೆಲ್ ಫೋನ್ ಇರ್ಲಿ. ಸೆಲ್ ಫೋನ್ ಕಾಲ್ ಬೆಳ್ಳಿ, ಟೆಕ್ಸ್ಟಿಂಗ್ ಬಂಗಾರ. ಅದನ್ನು ಮಂತ್ ಎಂಡ್ ಅಲ್ಲಿ ಮಿನಿಟ್ಸ್ ಕಡಿಮೆ ಇರುತ್ತೆ ನೋಡಿ ಆವಾಗ. ಇನ್ನೊಂದು, ಪಾಪಿ ಸಮುದ್ರಕ್ಕೆ ಹೋದ್ರು ಮೊಣಕಾಲುದ್ದ ನೀರು ಅನ್ನೋದು ಬಹಳ ಫೇವರೇಟ್. ಅದು ಸ್ಯಾಂಡಿ ಆಮೇಲೆ ಐರಿನ್ ಎಲ್ಲ ನಮ್ಮ ವಿಸಿಟ್ ಮಾಡ್ತಾ ಇದ್ದಾಗ ನೋಡಿ, ಸೆಲ್ ಫೋನ್ ಟವರ್ ಹತ್ತಿದ್ರು ಪಾಪಿ ಝೀರೋ ಸಿಗ್ನಲ್, ಎಲ್ಲ ನೋಡಿದ್ರು ನೋ ನೆಟ್ವರ್ಕ್ ಅವನಿಗೆ. ಇನ್ನೊಂದು, ಈ ಅಡಿಕೆ ಕೊಟ್ರು ಸಾರಿ, ಅಡಿಗೆ ಕೊಟ್ಟಾಗ ಆನೆ ಹೋದ್ರು ಬರಲ್ಲ ಅಂತ. ಅದಕ್ಕೆ ಬಿಡಿ, ಫಸ್ಟ್ ಕ್ಲಾಸ್ ಆಗಿ ಹೇಳ್ತೀನಿ. ಈ ಫೇಸ್ಬುಕ್ ನಲ್ಲಿ ಹೋದ್ ಮಾನ ಫೇಸ್ ಟು ಫೇಸ್ ಕಾನ್ಫರೆನ್ಸ್ ಮಾಡಿದ್ರು ಸಿಗಲ್ಲ. ಅದೊಂದು ರಾಂಗ್ ಸ್ಟೇಟಸ್ ಗೆ 108 ಲೈಕ್ಸ್ ಬಿದ್ದಾಗ ನೋಡಿ. ವೆರಿ ಗುಡ್, ವೆರಿ ಗುಡ್. ಹೌದು, ಇಷ್ಟೊಂದು ಹೇಳಿದೆ, ನೀವೊಂದು ಕೇಳ್ತೀರಾ ನೋಡೋಣ? ಓಕೆ, ಟ್ರೈ ಮಾಡ್ತೀನಿ. ಯಾವ್ದು ಕೇಳೋಣ ಇಲ್ಲಿ ಸ್ವಲ್ಪ? ಓಕೆ, ಯಾವ್ದು ಸುಲಭ ಆಗುತ್ತೆ ನೀವೇ ಹೇಳಿ ನೋಡೋಣ. ಅದೇ ಹೇಳ್ತಾ ಇದ್ದಿಲ್ಲ. ಯಾವ್ದು ಹೇಳ್ತಾರ ಹೇಳಿ ನೋಡೋಣ, ನೀವೇ ಹೇಳಿ. ಓಕೆ, ನಾನು ಈಗಿನ ಸ್ಥಿತಿ ಹೇಳ್ತೀನಿ, ಅದಕ್ಕೆ ರಿವರ್ಸ್ ಆಗಿ ಹೇಳ್ತೀಯಾ? ಆಯ್ತು. ಓಕೆ. ಇಲ್ಲಿ ನಿಮ್ಗೆ ಯಾಕೆ ಕನ್ಫ್ಯೂಷನ್, ನಾನೇ ಹೇಳ್ಬಿಡ್ತೀನಿ. ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು. ಹೇಳಿ ನೋಡೋಣ. ಓಕೆ, ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೆ. ಸರಿ ಈ ಥ್ಯಾಂಕ್ಸ್ ಗಿವಿಂಗ್ ಇದು ಬರ್ತಾ ಇದೆಯಲ್ಲ, ಈ ಬ್ಲಾಕ್ ಫ್ರೈಡೆ ಶಾಪಿಂಗ್ ತಲೆ ಕೆಡಿಸ್ತು, ಅನ್ಪೇಯ್ಡ್ ಬಿಲ್ಸ್ ಕ್ರೆಡಿಟ್ ಕೆಡಿಸ್ತು. ಸರಿಯಾಗಿ ಹೇಳಿದ್ರಿ. ಏನೋ ನೆನೆದವರ ಮನದಲ್ಲಿ ಅಂತ ಎಲ್ಲ ಬಂದು ಏನ್ ಬಿಡ್ತಾರ ಅಂದ್ರೆ, ಏನೋ ಬರ್ತಾ ಇದಾರಲ್ಲಪ್ಪ ಇವರು, ಏನಂತ ಇವ್ರದು, ಇವರು ಬೇರೆ ಅವಾಗ್ಲೇ ಹೇಳ್ಬಿಟ್ಟಿದ್ದಾರೆ. ಅದು ಏನೋದು ಸ್ವಲ್ಪ ಮುಂದಿನ ಪ್ರೋಗ್ರಾಮ್ ಹಂಗೆ ನಾವೇನು ಶಿವಪೂಜಲ್ ಕರಡಿ ಬಟ್ಟಂಗೆ ಅಂತ ಬೈಕ್ ಕೊಡೋಣ ಅಂತ ಇದ್ವಿ. ಇವ್ ನೋಡಿದ್ರೆ ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ, ಹಂಗೆ ಇನ್ ಸ್ವಲ್ಪ ಮಾಡಿ ಅಂತ ಇದಾರೆ. ಇವರೇನೋ ಹೇಳಿದ್ದು ಒಳ್ಳೇದು, ಆದ್ರೆ ನನಗೆ ಕಾಣ್ತಾ ಇದ್ದಾರೆ. ನಂದು ಗಾದಲ್ಲಿ ಇಷ್ಟು ಮುಗಿತಾ ಬಂತು, ನನಗೇನೋ ಇವಾಗ ಬರಗಾಲದಾಗ ಅಧಿಕ ಮಾಸ ಬಂದಂಗೆ ಆಗ್ತಾ ಇದೆಯಲ್ಲಪ್ಪ. ಇವರೇನೋ ಪ್ರೋಗ್ರಾಮ್ ಕಂಟಿನ್ಯೂ ಮಾಡಿ ಅಂತಾರೆ, ನನಗೆ ಇರೋವರ ಗಾದೆಗಳೆಲ್ಲ ಮುಗಿದೋಗ್ತಾ ಬರ್ತಾ ಇದೆ. ಒಂಥರ ಬಿಸಿ ತುಪ್ಪ ನುಗ್ಗಿಯೋ ಅಂದಿಲ್ಲ, ನುಗ್ಗೋ ಆಗಿಲ್ಲ, ಹಂಗಾಗಿದೆ ನನಗೆ. ಏನಪ್ಪ ಮಾಡ್ಲಿ ಇವಾಗ? ಮಮ್ಮಿ ಐಡಿಯಾ, ಒಬ್ಬಟ್ಟು ಕೇಳೋಣ. ಒಬ್ಬಟ್ಟು ಯುಗಾದಿಯಲ್ವನ್ನ ಬರೋದು, ಇದು ದೀಪಾವಳಿ, ಇವಾಗ ಒಬ್ಬಟ್ಟು ಕೇಳ್ತೀಯ? ಓ, ಒಬ್ಬಟ್ಟುಗಳ ಒಳ್ಳೆ ಐಡಿಯಾ, ಸೂಪರ್ ಡೂಪರ್ ಐಡಿಯಾ ಆಗಿದೆ. ಸರಿ, ಬಹಳ ಚೆನ್ನಾಗಿದೆ. ಒಬ್ಬಟ್ಟು ಕೇಳೋಣ. ಮಮ್ಮಿ ಪ್ರೈಸ್ ಕೊಡೋಣ. ಹೋಗೋ, ನಮ್ದೇ ಇರೋದೇ 0 ಬಜೆಟ್ ಪ್ರೋಗ್ರಾಮ್. ಇದು ಪ್ರೈಸ್ ಅಂತದ್ದು ಅದೇನೋ ಹೇಳ್ತಾರಲ್ಲ, ಹನುಮಂತರಾಯನ ಹಗ್ಗ ತಿನ್ಬೇಕಾದ್ರೆ ಪೂಜಾರಿ ಶಾವಿಗೆ ಕೇಳಿದ್ನಂತೆ. ಹಂಗೆ ಆಗಲ್ಲಪ್ಪ, ಪ್ರೈಸ್ ಗೀಸ್ ಆಗಲ್ಲ. ಮಮ್ಮಿ ವಿತೌಟ್ ಪ್ರೈಸ್ ವಾಟ್ ಇಸ್ ದ ಫನ್ ಆಫ್ ಕ್ವಿಜ್? ನಾನು ಸ್ವಲ್ಪ ಪ್ರೈಸ್ ತಗೊಂಬರಲ್ಲ? ಅಯ್ಯೋ, ನೀವ್ ಒಳ್ಳೆ ಸರಿ. ಇನ್ನು ನಾನು ಲೇ ಅನ್ನಕ್ಕೆ ಅವಳೇ ಇಲ್ಲ, ಮಗನ ಹೆಸರು ಮುದ್ರಂಗ ಅಂತೆ. ನಾನು ಇನ್ನು ಹೋಗ್ಬಿಟ್ಟು ಕೇಳಿಲ್ಲ, ನೀವು ಹತ್ರ ಹೇಳಿಲ್ಲ. ಇವ್ರು ಆಗ್ಲೇ ಪ್ರೈಸ್ ತರ ಕೊಡೋಟೋಗಿದ್ರು. ಅದು ಆಮೇಲೆ ಮೊದ್ಲೇ ಲೋ ಬಜೆಟ್ ಅಂತ ಹೇಳ್ತಾ ಇದ್ದೀನಿ, ಆಮೇಲೆ ಲೋ ಬಜೆಟ್ ಅಲ್ಲ ಏನೋ ತಗೊಂಡ್ಬಂದ್ರು, ಕಾಸಿಗೆ ತಕ್ಕಂತ ಕಜ್ಜಾಯ ಅಂತ. ಪಾಪ ಯಾರಾದ್ರೂ ಗೆದ್ದವ್ರು ಕೈ ಕೊಟ್ಟು ಲಟಕ್ಬಿಟ್ಟು ಬಂದು 1 ನಿಮಿಷಕ್ಕೆ ಮುಗಿದೋದ್ರೆ ಅವಾಗ ಏನಂತಾರೆ ಹೇಳಿ, ಕೈ ತೋರಿಸಿ ಅವಲಕ್ಷಣ ಆಯ್ತು ಅಂತ ಹೇಳೋಂಗಾಗುತ್ತೆ. ಅಯ್ಯೋ, ಅದೆಲ್ಲ ಬೇಡಪ್ಪ, ನಮ್ಗೆ ಪ್ರೈಸ್ ಗೀಸ್ ಬೇಡ. ಮಮ್ಮಿ ಪ್ರೈಸ್ ಇಲ್ಲ ಅಂದ್ರೆ ಕ್ವಿಜ್ ಫನ್ ಇರಲ್ಲ, ಹೋಗೋಣ ಬರಲ್ಲ. ಈ ಮಕ್ಕಳ ಹತ್ರ ನೆಗೋಷಿಯೇಟ್ ಮಾಡೋದಿದೆ ನೋಡಿ. ಸುಂಕದವ್ರ ಹತ್ರ ಸುಖ ದುಃಖ ಹೇಳ್ಕೊಂಡಂಗೆ ಯಾವತ್ತಾದ್ರೂ ಒಂದು ಸಲ ಸುಮ್ಮನೆ ನೆಗೋಷಿಯೇಟ್ ಮಾಡಿ ಒಪ್ಕೊಂತಾರ? ಯಾರಾದ್ರೂ ಪೇರೆಂಟ್ಸ್ ಇದಾರೆ ಅಂತಂದ್ರೆ ಕೈ ಎತ್ತಿಬಿಡಿಯಪ್ಪ, ನಮಸ್ಕಾರ ಮಾಡ್ತೀನಿ ನಿಮ್ಗೆ, ನಿಮ್ಮ ಮಕ್ಕಳ ಹತ್ರ ಇದಾರೆ ಅಂದ್ರೆ. ಸೊ ಹೋಗ್ಲಿ, ಯಾರಾದ್ರೂ ಸ್ಪಾನ್ ಸಿಕ್ಕಾರ ನೋಡ್ಕೊಂಬೇಡಿ, ಹೋಗಿ. ಓಕೆ, ನೋಡ್ಕೊಂಡ್ ಬರ್ತೀನಿ. ಸೊ ಆದ್ರೂ ಇದು ಬಹಳ ಕಷ್ಟ ಕೊಡ. ಹೋಗೋದೇನೋ ಹೋಗಿದ್ದಾರೆ ಸ್ಪಾನ್ಸರ್ ಹುಡ್ಕೊಂಡ್ ಬರಕ್ಕೆ ಅಂತ, ಆದ್ರೆ ನಮ್ ದೇವರ ಸತ್ಯ ನಮಗ್ ಗೊತ್ತು, ಬಹಳ ಕಷ್ಟ ಇದೆ ಇದು ಸ್ಪಾನ್ಸರ್ ಸಿಗೋದು, ಅದು ಲಾಸ್ಟ್ ಮಿನಿಟ್ ಅಲ್ಲಿ. ಆದ್ರೂ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಗೊತ್ತಿಲ್ಲ. ನೋಡೋಣ ಇಲ್ಲಿ, ಒಂದೇ ಸೆಕೆಂಡ್ ನೋಡೋಣ ಇಲ್ಲಿ. ನೋಡಿದ್ರೆ ಬಂದೇ ಬಿಟ್ರು. ಏನಾಯ್ತು?
ಇವತ್ತು ಹೋಗಿದೆ ಎಲ್ಲರೂ ಒಬ್ಬಟ್ಟಿನ ಹಬ್ಬ ಯುಗಾದಿಗೆ ಬನ್ನಿ ಆಗ ನೋಡೋಣ, ಈಗೆಲ್ಲ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು. ಎಲ್ಲರಿಗೂ ಅದನ್ನ ಹೇಳ್ತಾರಲ್ಲ, ಸಮುದ್ರದ ನೆಟ್ಟಸ್ತನ ಉಪ್ಪಿಗೆ ಬಡತನ ಅನ್ನೋಗಿತ್ತು. ಹೋಗ್ಲಿ ಬಿಡಿ, ಅದು ಏನೋ ಹೇಳ್ದಂಗೆ ಎಲ್ಲಾರ್ಗು ಅಕ್ಕಿ ಮೇಲೆ ಆಸೆ, ನೆಂಟ್ರ ಮೇಲೆ ಪ್ರೀತಿ ಇದಾಗಿರುತ್ತೆ. ಮಾಡ್ಬೇಕು ಅಂತ ಮನ್ಸಿದ್ರು ಇಯರ್ ಎಂಡ್ ಕೈಲಾಗ್ಬೇಕಲ್ಲ, ಅದಕ್ಕೆ ಹಾವು ಸಾಯಬಾರ್ದು ಕೋಲು ಮುರಿಬಾರ್ದು ಅನ್ನೋ ಹಾಗೆ ಆ ತರ ಹೇಳಿ ಕಳಿಸಿದ್ದಾರೆ. ಈಗಿಲ್ಲ ಮುಂದಿನ ವರ್ಷಕ್ಕೆ ಅಂತ. ನಾನು HKK ಎಕ್ಸಿಕ್ಯೂಟಿವ್ ಕಮಿಟಿ ಅವ್ರಿಗೆ ಕೇಳ್ತಾ ಇದ್ದೆ, ಅವ್ರು ಇದ್ಕೊಂಡು ಧನ ಸಹಾಯ ಮಾಡಕ್ಕಾಗಲ್ಲ, ಆದ್ರೆ ಬೇರೆ ಏನಾದ್ರು ಕೇಳಿ ನೋಡೋಣ ಅಂತ ಅಂದ್ರು. ಅದಕ್ಕೋಸ್ಕರ ಸರಿ ನೋಡೋಣ ಅಂತ ಬಿಟ್ಟು ಬಂದ್ಬಿಟ್ಟೆ. ಅದು ಮೊದ್ಲೇ ಹೇಳೋದಲ್ವಾ ನೀವು, ನೀರಲ್ಲಿ ಮುಳುಗ್ದವನ್ಗೆ ಹುಳ್ಕಟ್ಟಿ ಆಶ್ರಯ ಅನ್ನೋ ಹಾಗೆ ಅಷ್ಟು ಸಾಕು. ಅವರು ಚಾಪೆ ಕೆಳಗಡೆ ತೂರಿದ್ರೆ ನಾವು ರಂಗೋಲಿ ಕೆಳಗಡೆ ತೂರೋಣ, ಅಷ್ಟೇ ಸಾಕು. ಏನಾದ್ರೂ ಕ್ರಿಯೇಟಿವ್ ಆಗಿ ಬೆಳೆಸ್ಕೊಟ್ರೆ ಆಯ್ತು. ಹೇಳಿಲ್ವಾ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಅಂತ ಅಂದಾಗೆ ಹೊಸ ಪ್ಲೇಸ್ಗಳ ಕೊಟ್ರೆ ಆಯ್ತು. ಸರಿ, ಹಾಗಾದ್ರೆ ನಾವಾಗ ಹೋಗ್ಬಿಟ್ಟೆಲ್ಲ ಶುರು ಮಾಡ್ಬೋಣ. ಆಯ್ತು, ಊಟ ಕೇಳಕ್ಕೆಲ್ಲ ಶುರು ಮಾಡ್ಬೋದು. ಆದ್ರೆ ಏನ್ ಮಾಡೋದು, ಅಷ್ಟರಲ್ಲಿ ಯಾರೋ ಬರ್ತಾರೆ ಅಂತ ಇದೆಲ್ಲ. ಒಂದೇ ಒಂದ್ ನಿಮಿಷ ಇರಿ. ಬನ್ನಿ ಸರ್, ಹೇಳ್ಬಿಡಿ ಅದೇನು ಹೇಳ್ತಿರೋ ಅದನ್ನ. ನಾವು ಹೋಗೋದ್ ಕೇಳಕ್ ಶುರು ಮಾಡ್ಬಿಡ್ತಾ ಇದ್ದೀವಿ, ನೀವು ಕೇಳಿದ್ರೆ ಕೇಳ್ಬಿಡಿ. ಇವಾಗ ಇಲ್ಲ ಶುರು ಮಾಡ್ಬಿಡಿ. ಗಾದೆಗಳೆಲ್ಲ ಕೇಳಿ, ಎಲ್ಲರೂ ಗಾದೆಗಳು ಹೇಳೋ ಮೂಡಲಿದ್ದೀವಿ ನಾವು. ಸರಿ, ನೀವ್ ಹೇಳಿದ್ ಗೊತ್ತಾಯ್ತು ಬಿಡಿ. ನೀವ್ ಹೇಳ್ತಾ ಇರೋದು ಏನು ಅಂತಂದ್ರೆ ಕೇಳ್ಬಿಡಿ. ಹೇಳ್ಬಿಡ್ಲ? ನಾನೇ ಹೇಳ್ಬಿಡ್ಲ? ಹೇಳ್ಬಿಡಿ. ಅವ್ರು ಹೇಳ್ತಾ ಇರೋದು ಊರು ಹೋಗು ಅನ್ನತ್ತೆ, ಕಾಡು ಬಾ ಅನ್ನತ್ತೆ ಅಂತಾರೆ. ನಮ್ಗೆ ಗೊತ್ತಿಲ್ಲ, ಇನ್ನೂ ಗಾದೆ ಶುರು ಮಾಡ್ತಾ ಇದೀವಿ, ಇನ್ನೊಂದೆರಡು ಹೋಗ್ಬಿಟ್ಟು ಕೇಳೋಣ ಅಂತ. ಅಷ್ಟೊಳಗೆ ಅವ್ರು ಹೇಳ್ತಾರಂತೆ, ಮತ್ತೆ ಬಯಸ್ಕೊಂತೀವಿ ಅಷ್ಟೇನೆ. ಇವಾಗ ಜಾಣಿಗೆ ಮಾತಿಟ್ಬಿಟ್ಟು ಅಂತ ಬೇಗ ಮುಗಿಸಿದ್ರೆ ಒಳ್ಳೇದೇನೋ. ಅವರಿಗೆ ನೋಡಿದ್ರೆ ಅತಿಯಾದ್ರೆ ಅಮೃತ ಅನ್ನೋ ವಿಷ. ಇನ್ನು ಒಂದು ಗಾದೆ ಕೇಳಿದ್ರೆ ಎಲ್ಲರೂ ಬರೀ ಗಾದೆನೆಲ್ಲ ಶುರು ಮಾಡ್ಬಿಡ್ತಾರೆ ಅಂತ ಅನ್ಸುತ್ತೆ. ಮುಗಿಸಿ ಅಂತ ಹೇಳ್ತಾ ಇದಾರೆ. ಆಯ್ತು ಸರ್, ನಿಮ್ ಜಾಣಿಗೆ ಮಾತಿಟ್ಬಿಟ್ಟು ಅಂತ ನಾವೇ ಹೇಳಿದ್ರಿ, ಇವಾಗ ಅಪ್ಲಿಕೇಬಲ್ ಆಯ್ತು ನಮಗೆ. ಆಯ್ತು, ಒಂದೇ ಒಂದು ನಿಮಿಷ ಕೊಡ್ತೀರಾ? ಒಂದು ನಿಮಿಷ ಕೊಡ್ತೀನಿ. ನಾನು ನೀವು ಹೇಳಕ್ಕೆ ಶಿವ ಪೂಜೆಯಲ್ಲಿ ಕಡಿ ಹಾಕಿ ಇಷ್ಟಪಡಲ್ಲ. ಹೇಳ್ಬಿಡಿ ಒಂದು ನಿಮಿಷ. ಆಯ್ತು, ಒಂದೇ ನಿಮಿಷ. ಥ್ಯಾಂಕ್ಸ್. ಇದು ಹೂವಿನ ಜೊತೆ ನಾನು ಸ್ವರ್ಗ ಸೇರಿತು ಅನ್ನೋ ತರ SKK ಪ್ರೋಗ್ರಾಮ್ ಅಲ್ಲಿ ನಮಗೂ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ವಂದನೆಗಳು. ಆದ್ರೂ ಈಗ ಏನೋ ಹೇಳ್ತಾರಲ್ಲ, ಏಕಾದಶಿ ಮಾಡದೆ ಹೋದ್ರು ದ್ವಾದಶಿ ಬಿಡಕ್ಕಾಗಲ್ವಂತೆ. ಅದೇ ತರ ನಾವೇನ ನಮ್ಮ ಒಬ್ಬಟ್ಟು ಕೇಳಕ್ಕೆ ಅವಕಾಶನೇ ಕೊಡ್ಲಿಲ್ಲ, ಟೈಮ್ ಕೊಟ್ಟು ಮುಂದಕ್ಕೆ ಹೋಗಿ ಅಂತ ಇದ್ರೆ, ಆದ್ರೆ ನಮ್ಮ ಪಾತ್ರ ಪರಿಚಯ ಬಿಡಕ್ ಆಗೋದಿಲ್ವಲ್ಲ, ಅದು ಮಾಡ್ಲೇಬೇಕಲ್ವಾ? ಹಾಗೆ ಗಾದೆಗಳು ಸರ್, ಗಾದೆಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ಸ್ವರ್ಣ ಮೋದಿ, ಕೃಷ್ಣ ಕೊಂಡಾವರಿ, ವಿಶಾಖ ತಾಲಾಂಕಿ, ಸಾನ್ವಿ ತಾಲಾಂಕಿ, ರಮೇಶ್ ಶ್ರೀನಿವಾಸ, ಸಚಿನ್ ಶ್ರೀನಿವಾಸ್. ನನ್ನ ಜೊತೆಗೆ ದನಿಗೂಡಿಸೋರು ಕೃಷ್ಣ. ಸೊ ನಂದಿಪುರ ಮೀಸೆ ಹೊಡೆಯನೊಬ್ಬ ಅಂತ ನಮ್ದೆಲ್ಲ ಹೋಗ್ಬಿಟ್ಟು ನಮ್ಗೊಬ್ಬ ಅಸಿಸ್ಟೆಂಟ್, ಅವರಿಂದ ಭಾಷೆ ಹೊಡೆದು ಭಾವಾಲಭ ಆಯ್ತು. ಸೊ ಇದ್ರ ಜೊತೆಲಿ ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ ಬಂದು ಮಧ್ಯ ಗದ್ದಲ ಎಬ್ಬಿಸ್ತಾರ ಪುಟಾಣಿ ಸಾನ್ವಿ ತಾಳಂಕಿ. ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್ ಸ್ವರ್ಣ, ಕೃಷ್ಣ.